ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಆಲ್ರೆಡಿ ನನ್ನ ಯೂಟ್ಯೂಬಲ್ಲಿ ಫಾಲೋ ಮಾಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ ಏನು ನಡೀತಾ ಇದೆ ಅಂತ. ಆ್ಯಂಡ್ ಯಾರ್ಯಾರೆಲ್ಲ ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಮಮತಾ ಗೌಡ. ನಾನು ಯೂಟ್ಯೂಬಲ್ಲಿ ಕುಕ್ಕಿಂಗ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಅದು ಏನಪ್ಪ ಅಂದರೆ 7 ಡೇಸ್ ಚಾಲೆಂಜ್ ಆಫ್ ಪ್ರಿಪೇರಿಂಗ್ 1 pot ಮೀಲ್ ರೆಸಿಪೀಸ್ ಅಂತ. ಸೊ ಈಗ ನಾನು ಆಲ್ರೆಡಿ 3 ವೀಡಿಯೋಸ್ನ ಶೂಟ್ ಮಾಡಿ ಪೋಸ್ಟ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ನಿಮ್ಗೆ ಯಾರ್ಯಾರಿಗೆಲ್ಲ ಟೈಮ್ ಇದೆ, ಇಂಟ್ರೆಸ್ಟ್ ಇದೆ, ಹೋಗಿ ನೋಡ್ಕೊಂಬನ್ನಿ. ಆ್ಯಂಡ್ ಇವತ್ತು ಆ ಚಾಲೆಂಜಿನ ಡೇ 4 ಆಗಿರುತ್ತೆ. ಆ್ಯಂಡ್ ಇವತ್ತಿನ ರೆಸಿಪಿ ಬಂದು ಜೀರಾ ರೈಸ್. ಸೊ ನಿಮ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಕಂಪ್ಲೀಟಾಗಿ ಸ್ಕಿಪ್ ಮಾಡದಿರೋ ಥರ ವಾಚ್ ಮಾಡಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಯಾಕೆ ತಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ಲಿ ಜೀರಾ ರೈಸ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾವು ನೋಡ್ಕೊಂಬರೋಣ. ಇದಕ್ಕೇನು ತುಂಬ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ, ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಆ್ಯಂಡ್ ಬೇಗನೂ ಆಗುತ್ತೆ. ಆ್ಯಂಡ್ ಆನಿಯನ್, ಟೊಮೆಟೋಸ್, ಯಾವುದೇ ಥರ ತರಕಾರಿ ಏನೂ ಬೇಕಾಗಿಲ್ಲ. ಅದೇನಿಲ್ಲ ಅಂದಾಗೂ ನೀವು ಇದನ್ನ ಮಾಡ್ಕೊಬೋದು. ಮತ್ತು ಇದು ಬ್ಯಾಚುಲರ್ಸ್ಗೆ ವೆರಿ ಸಿಂಪಲ್. ಆ್ಯಂಡ್ ನಿಮ್ಮನೇಲಿ ತರಕಾರಿಗಳು ಖಾಲಿಯಾಗಿದ್ದಾಗೂ ನೀವು ಮಾಡ್ಕೊಬೋದು. ಸೊ ಈಸಿ ಬೀಸಿ ಅಷ್ಟೇ. ನೆಕ್ಸ್ಟು ಈಗ ನಾವು ಹೇಗೆ ಮಾಡೋಣ ಅಂತ ನೋಡ್ಕೊಂಬರೋಣ. ಫಸ್ಟು ನೀವು ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ. ಮೊದಲು ಗ್ಯಾಸ್ ಸ್ಟವ್ ಹಚ್ಚಿ ಆಮೇಲೆ ಪಾತ್ರೆ ಇಟ್ಕೊಳ್ಳಿ. ನೆಕ್ಸ್ಟ್ ಆ ಪಾತ್ರೆ ಕಾದಿದ ನಂತರ ಅದಕ್ಕೆ ನಾನು ಒಂದು 2 ಸ್ಪೂನ್ಸ್ ಆಫ್ ಆಯಿಲ್ ಹಾಕ್ಕೊಳ್ಳಿ, ಇಲ್ಲ ಗೀ ಹಾಕ್ಕೊಳ್ಳಿ. ನಾನು ನಮ್ಮ ಮನೇಲಿ ತುಪ್ಪ ಇತ್ತು, ನಾನು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕೋಕ್ಕಾಗಂದರೆ ಒಂದು ಫ್ಲೇವರ್ ಒಂದು ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಅಷ್ಟೇ. ನೆಕ್ಸ್ಟು ನೀವು ಮಸಾಲ ಸ್ಪೈಸಸ್ಗಳು ಹಾಕ್ಕೊಳ್ಳಿ. ನೀವು ಪಲಾವ್ಗೆ ಏನೇನು ಸ್ಪೈಸಸ್ ಯೂಸ್ ಮಾಡ್ತೀರಾ ಆ ಸ್ಪೈಸಸ್ಗಳು ಹಾಕ್ಕೊಳ್ಳಿ. ನೆಕ್ಸ್ಟು ಅದಾದಮೇಲೆ ನೀವು ಚಾಪ್ ಮಾಡಿ ಇಟ್ಕೊಂಡಿರೋ ಅಂತಹ ಗ್ರೀನ್ ಚಿಲ್ಲೀಸ್ ಹಾಕ್ಕೊಳ್ಳಿ. ಆ ಗ್ರೀನ್ ಚಿಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನೀವು ಜೀರಾ ಹಾಕ್ಕೊಳ್ಳಿ. ಜೀರಾ ರೈಸ್ ಅಂದರೆ ಅದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಜೀರಾನೇ ಅಲ್ವಾ. ಸೊ ಜೀರಾ ಹಾಕ್ಕೊಳ್ಳಿ. ಆ ಜೀರಾ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಅದಕ್ಕೆ ಕ್ಯಾಶ್ಯೂಸ್ ಹಾಕ್ಕೊಳ್ಳಿ. ಏನು ಸ್ವಲ್ಪ ಹಾಕ್ಕೊಂಡು ಒಂದು 10 ಹಾಕ್ಕೊಂಡ್ರು ಸಾಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಅದೆಲ್ಲ ನೀಟಾಗಿ ಫ್ರೈ ಮಾಡಿ, ಅದು ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ತಾ ಬನ್ನಿ. ನೆಕ್ಸ್ಟ್ ಅದಾದಮೇಲೆ ನೀವು ಅದಕ್ಕೆ ಮೊದಲೇ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿ ಹಾಕ್ಕೊಳ್ಳಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ದೀರೋ ಅಷ್ಟು ಅಕ್ಕಿ ಹಾಕ್ಕೊಂಡು ಅದನ್ನು ಒಂದು 5 ಮಿನಿಟ್ಸು ಹಂಗೆ ಹುರ್ಕೊಳ್ಳಿ. ಯಾಕಂದರೆ ಅದು ನೀಟಾಗಿ ತುಪ್ಪ ಅಕ್ಕಿ ಎಲ್ಲ ನೀಟಾಗಿ ಬ್ಲೆಂಡ್ ಆಗುತ್ತೆ ಮತ್ತು ಒಂಚೂರು ಗಮ್ ಅಂತ ಸ್ಮೆಲ್ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ಅದು ಸ್ವಲ್ಪ ಒಂದು 5 ನಿಮಿಷ ನೀವು ಫ್ರೈ ಮಾಡಿದ್ಮೇಲೆ ಅದಕ್ಕೆ ನೀವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೀವು ಬಿಗಿನರ್ ಆದರೆ ನೀರು ಹಾಕ್ಕೊಳ್ಳೋದು ಹೆಂಗೆ ಕ್ವಾಂಟಿಟಿಲಿ ಹಾಕ್ಕೋಬೇಕು ಅಂದರೆ, ನೀವು 1 ಗ್ಲಾಸ್ ಆಫ್ ರೈಸ್ ತೊಗೊಂಡಿದ್ರೆ 2 ಗ್ಲಾಸ್ ಆಫ್ ವಾಟರ್ ಹಾಕ್ಕೊಬೇಕು. ಸೊ ಅದು ನೀಟಾಗೆ ಬರುತ್ತೆ. ನೀವು ವಾಟರ್ ಆ್ಯಡ್ ಮಾಡಾದಮೇಲೆ ಅದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಅದು ಸ್ವಲ್ಪ ಕುದಿಯೋಕ್ಕೆ ಬಿಡಿ ಒಂದು 5 ಮಿನಿಟ್ಸ್. ನೆಕ್ಸ್ಟ್ ಒಂದು 5 ಮಿನಿಟ್ಸ್ ಆದಮೇಲೆ ಆ ಲಿಡ್ನ ತೆಗೆದು ನೋಡಿ, ಕೆಳಗಡೆ ತಳ ಹತ್ತಬಾರ್ದು. ಆ ಥರ ಇನ್ನೊಂದು 2 ಸಲ ನೀಟಾಗಿ ತಿರುಗಿಸ್ಕೊಳ್ಳಿ. ನೀಟಾಗಿ ತಿರುಗಿಸ್ಕೊಂಡು ಮತ್ತು ಇನ್ನೊಂದು 5 ನಿಮಿಷನ ಲಿಡ್ ಕ್ಲೋಸ್ ಮಾಡಿ. ಆ್ಯಂಡ್ ಆ ಲಿಡ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ಉಪ್ಪು ಅದೆಲ್ಲ ಕರೆಕ್ಟಾಗಿದೆಯಾ ಟೇಸ್ಟಿಗೆ ಅಂತ ನೋಡಿಕೊಂಡು ಆಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ನೆಕ್ಸ್ಟ್ ಅದಾದಮೇಲೆ ಒಂದು ಮೀಡಿಯಮ್ ಫ್ಲೇಮಲ್ಲಿ 10 ಮಿನಿಟ್ಸ್ ಅದನ್ನು ಕುಕ್ ಮಾಡಿದ್ರೆ ಅದು ಆಲ್ಮೋಸ್ಟ್ ರೆಡಿಯಾಗಿರುತ್ತೆ. ನೆಕ್ಸ್ಟ್ ಅದನ್ನು ತೆಗೆದು ನೋಡಿ ಇವಾಗ ಅದು ರೆಡಿ ಆಗಿದೆ. ಸೊ ಈಗ ಸರ್ವ್ ಮಾಡಬೇಕು. ಆ್ಯಂಡ್ ಏನು ಫ್ಲಾಪ್ ಸ್ಟೋರಿ ಅಂತ ಅಂದರೆ, ಇದು ನಾನು ಸ್ವಲ್ಪ ಜೀರಾ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡಬೇಕಾದ್ರೆ ಅದು ತುಂಬ ಚೆನ್ನಾಗೇ ಬಂದಿತ್ತು. ಬಟ್ ನಾನು ನಿಮಗೆ ತೋರಿಸೋಣ ಅಂತ ಶೂಟ್ ಮಾಡಬೇಕಾದ್ರೆ ಸ್ವಲ್ಪ ಜೀರಾ ಗೊತ್ತಿಲ್ದಿರ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಸೊ ಇದು ಸ್ವಲ್ಪ ಫ್ಲಾಪ್ ಸ್ಟೋರಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನೇನು ಮಾಡೋಕ್ಕಾಗುತ್ತೆ, ಶೂಟ್ ಮಾಡಿದ್ದೀನಲ್ವಾ. ಸೊ ಇದನ್ನು ಹೇಳ್ಬಿಟ್ಟು ತೋರಿಸೋಣ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈಗ ಜೀರಾ ರೈಸ್ ರೆಡಿಯಾಗಿದೆ, ಸರ್ವ್ ಮಾಡಿದ್ದೀನಿ. ನೀವೇನಾದರೂ ಟ್ರೈ ಮಾಡಿದ್ರೆ ಸ್ವಲ್ಪ ಜೀರಿಗೆ ಕಡಿಮೆ ಹಾಕ್ಕೊಂಡು ಮಾಡಿ. ಆ್ಯಂಡ್ ನೀವು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.